ಆರಂಭದಲ್ಲೇ ಹೇಳ್ಬಿಡ್ತೀನಿ, ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ ಅಂತ ನೀವು ಪದೇ ಪದೇ ಕೇಳ್ತಾ ಇದ್ದೀರಿ ಅಲ್ವಾ? ಏನಾಗುತ್ತೆ ಸರ್, ಏನಾಗುತ್ತೆ ನೋಡಿ, ಕಾನೂನಾತ್ಮಕವಾಗಿ ಏನೆಲ್ಲ ಅವಕಾಶಗಳಿರುತ್ತೋ ಅದೇ ರೀತಿ ನಿನ್ನೆ ನಾನು ಕಾರ್ಯಕ್ರಮದಲ್ಲಿ ಕನಸಿನ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಕೇಳುವಾಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ನೋಡಿ ಕಾನೂನಲ್ಲಿ ನಮಗೆ ಬಚಾವ್ ಆಗೋದಕ್ಕೆ ಏನೆಲ್ಲ ಅವಕಾಶ ಇದೆ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ. ಅಂದರೆ CBI ವಿಚಾರಕ್ಕೆ CBI ಪೂರ್ವಾನುಮತಿ ಬೇಕಾ ಬೇಡವಾ ಅಂತ ಕೇಳಿದಾಗ, ಬಟ್ ಒಂದು ಹೇಳ್ತೀನಿ, CBI ಪೂರ್ವಾನುಮತಿ ಸಿದ್ದರಾಮಯ್ಯನವರ ವಿಚಾರಕ್ಕೆ, ಮೂಡಾ ವಿಚಾರಕ್ಕೆ ತಗೊಂಡಿದ್ದಲ್ಲ, ನೆನಪಿರಲಿ ನಿಮಗೆ, ಮೂಡಾ ವಿಚಾರಕ್ಕಲ್ಲ. ಅವ್ರು ತಗೊಂಡಿದ್ದು ವಾಲ್ಮೀಕಿ ಹಗರಣದಲ್ಲಿ CBI ಎಂಟ್ರಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಅಂದರೆ ಈಗ CBI ಎಂಟ್ರಿ ಆಗಿರೋದು ಯಾವ ಕಾರಣಕ್ಕೆ? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ದುಡ್ಡಿನ ವ್ಯವಹಾರ ವಿಚಾರಕ್ಕೆ. ನಾಳೆ ED ಬಂದಿದೆ, CBI ಬಂದಿಲ್ಲ, CBI ಬರಬಾರ್ದು ಅನ್ನೋ ಕಾರಣಕ್ಕಾಗಿ. ಈಗ ಅದು ಸಿದ್ದರಾಮಯ್ಯನವ್ರಿಗೂ ಲಾಭ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಮೊನ್ನೆ ಪೂರ್ವಾನುಮತಿ ಪಡಿಬೇಕು ಅಂತ ತಗೊಂಡ್ರಲ್ವಾ ನಿರ್ಧಾರ, ಅದು ಮೂಡಾ ವಿಚಾರಕ್ಕಲ್ಲ, ನೆನಪಿರಲಿ ವೀಕ್ಷಕರೇ, ಅದು ವಾಲ್ಮೀಕಿ ವಿಚಾರಕ್ಕೆ. ಯಾಕಂದರೆ ಅಲ್ಲಿ ED 20 ಕೋಟಿ ಬಳ್ಳಾರಿ ಚುನಾವಣೆಗೆ ಖರ್ಚಾಗಿದೆ ಅಂತ ಹೇಳಿದೆ. ಬಳ್ಳಾರಿ ಚುನಾವಣೆಗೆ ಖರ್ಚಾಗಿದೆ ಅಂತಂದರೆ ಅಲ್ಲಿ ಮರ್ಯಾದೆ ಹೋಗೋದು ಸಿದ್ದರಾಮಯ್ಯ, DK ಶಿವಕುಮಾರ್, KPCCದು ಅಲ್ಲ, AICCದು ಮರ್ಯಾದೆ ಹೋಗುತ್ತೆ. ಅದು ದೊಡ್ಡ ರಾಜಕೀಯ ದಾಳ ಆಗತ್ತೆ. ಹಾಗಾಗಿ ಸೇಫ್ ಗಾರ್ಡ್ ಮಾಡೋದಕ್ಕೆ ಎನಿಹೌ ಸಿದ್ದರಾಮಯ್ಯ ಮಾತ್ರ ಒಂದೊಂದು ದಾಳ, ಒಂದೊಂದು ಪಟ್ಟು. ಎಷ್ಟಾದರೂ ದೇವೇಗೌಡರ ಶಿಷ್ಯ ಅಲ್ವಾ, ಒಂದೊಂದು ಪಟ್ಟು. ಈಗ ಆರೋಪ ಮಾಡಿದವರಿಗೆಲ್ಲ ಭಯ ಶುರುವಾಗಿದೆ. ಅಶೋಕ್ಗೆ ಭಯ ಶುರುವಾಗಿದೆ, ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ. ಗೊತ್ತಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೂಡ ಯಾವುದಾದ್ರೂ ಇದೆಯಲ್ಲ ಗೊತ್ತಿಲ್ಲ. ಯಾಕೆಂದರೆ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂತ ಯಾರಾದರೂ ನಾಯಕ ಹೇಳಿದ ತಕ್ಷಣ ಅವರ ವಿರುದ್ಧ ಒಂದು FIR, ಈಗ ರಾಜೀನಾಮೆ ಕೊಡಿ ಅಂತ. ಹಿಂಗಾಗೋಗ್ಬಿಟ್ಟಿದೆ ಮುಖ್ಯಮಂತ್ರಿ. ಈ ನಡುವೆ ಸಿದ್ದರಾಮಯ್ಯ ಮೈಸೂರಲ್ಲೇ ಇದ್ದಾರೆ. ಇದು ಮತ್ತೊಂದು ರಾಜಕೀಯ ತಂತ್ರಗಾರಿಕೆ. ಯಾಕೆಂದರೆ ನಾಳೆ ಲೋಕಾಯುಕ್ತೆ ಅವರು ನೋಡಿ ಪ್ರಭಾವಿಗಳಿದ್ದಾರೆ, ತಪ್ಪಿಸ್ಕೊಂಡು ಓಡಾಡ್ತಾರೆ ಅಂದರೆ, ಎಲ್ಲಿ ತಪ್ಪಿಸ್ಕೊಂಡಿದ್ದೆ, 3 ದಿವಸ ಇರಲಿಲ್ವಾ ಮೈಸೂರಲ್ಲೇ, ಕರೆದಿದ್ರೆ ಹೋಗ್ತಾ ಇರಲಿಲ್ವಾ ವಿಚಾರಣೆಗೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಲೋಕಾಯುಕ್ತ ಟೆನ್ಷನ್ ಏನೂ ಇಲ್ಲ. ಆದರೂ ಒಳಗೊಳಗೆ ತಲೆನೋವಿದ್ದೇ ಇರುತ್ತೆ. ಮೈಸೂರಿನ CM ನಿವಾಸದ ಸುತ್ತ ಇವತ್ತಿಗೂ ಬೆಳವಣಿಗೆಗಳು ಹಾಗೇ ಕಂಡು ಬಂದವು. ಜನಗಳಿರಲಿಲ್ಲ, ಹೇಳಿರ್ತಾರೆ ಯಾರು ಬರಬೇಡಿ ಅಂತೇಳಿ, ಬಟ್ ರಾಜಕೀಯ ಚಟುವಟಿಕೆ, ನ್ಯಾಯಾಲಯದ ವಕೀಲರ ಚಟುವಟಿಕೆ ಭಾಳ ತೀವ್ರವಾಗಿತ್ತು. ರಿಪೋರ್ಟ್. ಮೈಸೂರಿಗೆ ಹೋಗಿ ಶತ್ರುಗಳಿಗೆ ಸಿದ್ದು ಸಂದೇಶ. ನೋವೇ ಕುರ್ಚಿ ಬಿಡಲ್ಲ ಅಂತ ಟಗರು ಗುಟುರು. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದ್ದೇ ಆಗಿದ್ದು ತತ್ಕ್ಷಣವೇ CM ಮೈಸೂರಿಗೆ ಬಂದ್ರು. 3 ದಿನಗಳ ಕಾಲ ತವರು ಜಿಲ್ಲೆಯ ಪ್ರವಾಸ ಮಾಡೋ ಮೂಲಕ ಯಾವುದೇ ಕ್ಷಣದಲ್ಲಿ ಕರೆದ್ರೂ ವಿಚಾರಣೆಗೆ ಬರೋದಾಗಿ ಸಂದೇಶವನ್ನ ರವಾನಿಸಿದ್ರು. ಕುಮಾರಸ್ವಾಮಿಗೆ ನಾನ್ ಯಾಕೆ ಉತ್ತರ ಕೊಡಬೇಕು? ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಅದನ್ನೇ ಹೇಳೋದು, ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ, ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಮೋದಿ ಪಾರ್ಟಿಯಲ್ಲೇ ಭ್ರಷ್ಟಾಚಾರಿಗಳಿದ್ದಾರೆ. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಅದು ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ, ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕ್ರಿ ಹೋಗಿಲ್ಲ? ಹಿಂಬನ್ಬರ್ಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಕಾಂಗ್ರೆಸ್ ಅವಧಿಯಲ್ಲಿ 100% ಭ್ರಷ್ಟಾಚಾರ. ಸಿದ್ದರಾಮಯ್ಯ ವಿರುದ್ಧದ FIR ಬಗ್ಗೆ ಪದೇ ಪದೇ ಚರ್ಚೆ ಬೇಡ ಅಂತ DCM DK ಶಿವಕುಮಾರ್ ಹೇಳಿದ್ರೆ, ಕಾಂಗ್ರೆಸ್ ಅವಧಿಯಲ್ಲಿ 100% ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡಿಸಿದ್ದಾರೆ. My ACC president has already commented. When ACC president has commented, as a PCC president also, I also commented. We don't want to discuss much on that issue again. 100% ಭ್ರಷ್ಟಾಚಾರ, 100% ಭ್ರಷ್ಟಾಚಾರ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ. ಫ್ಲೋರ್ ಆಫ್ ದ ಹೌಸ್ನಲ್ಲಿ ಒಪ್ಕೊಂಡಿದ್ದಾರೆ. 100% ಕರಪ್ಷನ್.
ರಜಾ ದಿನವೂ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿ ಓಪನ್ ಆಗಿತ್ತು. ಕಚೇರಿಗೆ ಭೇಟಿ ಕೊಟ್ಟ ಎಸ್ಪಿ ಉದೇಶ್ ಸಿಎಂ ವಿರುದ್ಧ ತನಿಖೆಗೆ ಸಿದ್ಧತೆ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರಂಭದಲ್ಲೇ ಹೇಳ್ಬಿಡ್ತೀನಿ, ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ ಅಂತ ನೀವು ಪದೇ ಪದೇ ಕೇಳ್ತಾ ಇದ್ದೀರಿ ಅಲ್ವಾ? ಏನಾಗುತ್ತೆ ಸರ್, ನೋಡಿ, ಕಾನೂನಾತ್ಮಕವಾಗಿ ಏನೆಲ್ಲ ಅವಕಾಶಗಳಿರುತ್ತೋ ಅದೇ ರೀತಿ ನಿನ್ನೆ ನಾನು ಕಾರ್ಯಕ್ರಮದಲ್ಲಿ ಕನಸಿನ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಕೇಳುವಾಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ನೋಡಿ ಕಾನೂನಲ್ಲಿ ನಮಗೆ ಬಚಾವ್ ಆಗೋದಕ್ಕೆ ಏನೆಲ್ಲ ಅವಕಾಶ ಇದೆ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ. ಅಂದರೆ CBI ವಿಚಾರಕ್ಕೆ CBI ಪೂರ್ವಾನುಮತಿ ಬೇಕಾ ಬೇಡವಾ ಅಂತ ಕೇಳಿದಾಗ, ಬಟ್ ಒಂದು ಹೇಳ್ತೀನಿ, CBI ಪೂರ್ವಾನುಮತಿ ಸಿದ್ದರಾಮಯ್ಯನವರ ವಿಚಾರಕ್ಕೆ, ಮೂಡಾ ವಿಚಾರಕ್ಕೆ ತಗೊಂಡಿದ್ದಲ್ಲ, ನೆನಪಿರಲಿ ನಿಮಗೆ, ಮೂಡಾ ವಿಚಾರಕ್ಕಲ್ಲ. ಅವ್ರು ತಗೊಂಡಿದ್ದು ವಾಲ್ಮೀಕಿ ಹಗರಣದಲ್ಲಿ CBI ಎಂಟ್ರಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಅಂದರೆ ಈಗ CBI ಎಂಟ್ರಿ ಆಗಿರೋದು ಯಾವ ಕಾರಣಕ್ಕೆ? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ದುಡ್ಡಿನ ವ್ಯವಹಾರ ವಿಚಾರಕ್ಕೆ. ನಾಳೆ ED ಬಂದಿದೆ, CBI ಬಂದಿಲ್ಲ. CBI ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಅದು ಸಿದ್ದರಾಮಯ್ಯನವ್ರಿಗೂ ಲಾಭ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಮೊನ್ನೆ ಪೂರ್ವಾನುಮತಿ ಪಡಿಬೇಕು ಅಂತ ತಗೊಂಡ್ರಲ್ವಾ ನಿರ್ಧಾರ, ಅದು ಮೂಡಾ ವಿಚಾರಕ್ಕಲ್ಲ, ನೆನಪಿರಲಿ ವೀಕ್ಷಕರೇ, ಅದು ವಾಲ್ಮೀಕಿ ವಿಚಾರಕ್ಕೆ. ಯಾಕಂದರೆ ಅಲ್ಲಿ ED 20 ಕೋಟಿ ಬಳ್ಳಾರಿ ಚುನಾವಣೆಗೆ ಖರ್ಚಾಗಿದೆ ಅಂತ ಹೇಳಿದೆ. ಬಳ್ಳಾರಿ ಚುನಾವಣೆಗೆ ಖರ್ಚಾಗಿದೆ ಅಂತಂದರೆ ಅಲ್ಲಿ ಮರ್ಯಾದೆ ಹೋಗೋದು ಸಿದ್ದರಾಮಯ್ಯ, DK ಶಿವಕುಮಾರ್, KPCCದಲ್ಲ, AICCದು ಮರ್ಯಾದೆ ಹೋಗುತ್ತೆ. ಅದು ದೊಡ್ಡ ರಾಜಕೀಯ ದಾಳ ಆಗತ್ತೆ. ಹಾಗಾಗಿ ಸೇಫ್ ಗಾರ್ಡ್ ಮಾಡೋದಕ್ಕೆ. ಎನಿಹೌ, ಸಿದ್ದರಾಮಯ್ಯ ಮಾತ್ರ ಒಂದೊಂದು ದಾಳ, ಒಂದೊಂದು ಪಟ್ಟು. ಎಷ್ಟಾದರೂ ದೇವೇಗೌಡರ ಶಿಷ್ಯ ಅಲ್ವಾ? ಒಂದೊಂದು ಪಟ್ಟು. ಈಗ ಆರೋಪ ಮಾಡಿದವರಿಗೆಲ್ಲ ಭಯ ಶುರುವಾಗಿದೆ. ಅಶೋಕ್ಗೂ ಭಯ ಶುರುವಾಗಿದೆ, ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ. ಗೊತ್ತಿಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೂಡ ಯಾವುದಾದ್ರೂ ಇದೆಯಲ್ಲ ಗೊತ್ತಿಲ್ಲ. ಯಾಕೆಂದರೆ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂತ ಯಾರಾದರೂ ನಾಯಕ ಹೇಳಿದ ತಕ್ಷಣ ಅವರ ವಿರುದ್ಧ ಒಂದು FIR, ಈಗ ರಾಜೀನಾಮೆ ಕೊಡಿ ಅಂತ. ಹಿಂಗಾಗೋಗ್ಬಿಟ್ಟಿದೆ. ಮುಖ್ಯಮಂತ್ರಿ ಈ ನಡುವೆ ಸಿದ್ದರಾಮಯ್ಯ ಮೈಸೂರಲ್ಲೇ ಇದ್ದಾರೆ. ಇದು ಮತ್ತೊಂದು ರಾಜಕೀಯ ತಂತ್ರಗಾರಿಕೆ. ಯಾಕಂದರೆ ನಾಳೆ ಲೋಕಾಯುಕ್ತೆ ಅವರು ನೋಡಿ ಪ್ರಭಾವಿಗಳಿದ್ದಾರೆ, ತಪ್ಪಿಸ್ಕೊಂಡು ಓಡಾಡ್ತಾರೆ. ಅಂದರೆ ಎಲ್ಲಿ ತಪ್ಪಿಸ್ಕೊಂಡಿದ್ದೆ? 3 ದಿವಸ ಇರಲಿಲ್ವಾ ಮೈಸೂರಲ್ಲೇ? ಕರೆದಿದ್ರೆ ಹೋಗ್ತಾ ಇರಲಿಲ್ವಾ ವಿಚಾರಣೆಗೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಲೋಕಾಯುಕ್ತ ಟೆನ್ಷನ್ ಏನೂ ಇಲ್ಲ. ಆದರೂ ಒಳಗೊಳಗೆ ತಲೆನೋವಿದ್ದೇ ಇರುತ್ತೆ. ಮೈಸೂರಿನ CM ನಿವಾಸದ ಸುತ್ತ ಇವತ್ತಿಗೂ ಬೆಳವಣಿಗೆಗಳು ಹಾಗೇ ಕಂಡು ಬಂದವು. ಜನಗಳಿರಲಿಲ್ಲ, ಹೇಳಿರ್ತಾರೆ ಯಾರು ಬರಬೇಡಿ ಅಂತೇಳಿ. ಬಟ್ ರಾಜಕೀಯ ಚಟುವಟಿಕೆ, ನ್ಯಾಯಾಲಯದ ವಕೀಲರ ಚಟುವಟಿಕೆ ಭಾಳ ತೀವ್ರವಾಗಿತ್ತು. ರಿಪೋರ್ಟ್. ಮೈಸೂರಿಗೆ ಹೋಗಿ ಶತ್ರುಗಳಿಗೆ ಸಿದ್ದು ಸಂದೇಶ. ನೋವೇ ಕುರ್ಚಿ ಬಿಡಲ್ಲ ಅಂತ ಟಗರು ಗುಟುರು. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದ್ದೇ ಆಗಿದ್ದು ತತ್ಕ್ಷಣವೇ ಸಿಎಂ ಮೈಸೂರಿಗೆ ಬಂದ್ರು. 3 ದಿನಗಳ ಕಾಲ ತವರು ಜಿಲ್ಲೆಯ ಪ್ರವಾಸ ಮಾಡೋ ಮೂಲಕ ಯಾವುದೇ ಕ್ಷಣದಲ್ಲಿ ಕರೆದ್ರೂ ವಿಚಾರಣೆಗೆ ಬರೋದಾಗಿ ಸಂದೇಶವನ್ನ ರವಾನಿಸಿದ್ರು. ಕುಮಾರಸ್ವಾಮಿಗೆ ನಾನ್ ಯಾಕೆ ಉತ್ತರ ಕೊಡಬೇಕು? ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಅದನ್ನೇ ಹೇಳೋದು. ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾನು ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಮೋದಿ ಪಾರ್ಟಿಯಲ್ಲೇ ಭ್ರಷ್ಟಾಚಾರಿಗಳಿದ್ದಾರೆ. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಅದು ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕೆ ನೀವು ಹೋಗಿಲ್ಲ? ಹಿಂಬನ್ಬರ್ಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಕಾಂಗ್ರೆಸ್ ಅವಧಿಯಲ್ಲಿ 100% ಭ್ರಷ್ಟಾಚಾರ. ಸಿದ್ದರಾಮಯ್ಯ ವಿರುದ್ಧದ FIR ಬಗ್ಗೆ ಪದೇ ಪದೇ ಚರ್ಚೆ ಬೇಡ ಅಂತ DCM DK ಶಿವಕುಮಾರ್ ಹೇಳಿದ್ರೆ, ಕಾಂಗ್ರೆಸ್ ಅವಧಿಯಲ್ಲಿ 100% ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡಿಸಿದ್ದಾರೆ. My ACC president has already commented.
When ACC president has commented, as a PCC president also, I also commented. We don't want to discuss much on that issue again. 100% ಭ್ರಷ್ಟಾಚಾರ 100% ಭ್ರಷ್ಟಾಚಾರ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ. ಫ್ಲೋರ್ ಆಫ್ ದ ಹೌಸ್ನಲ್ಲಿ ಒಪ್ಕೊಂಡಿದ್ದಾರೆ.